ನಮ್ಮ ಜೊತೆಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಅವರು ಕೂಡ ಇದ್ದಾರೆ. ಮೇಡಮ್, ಸರೋಜಮ್ಮನವ್ರನ್ನ ನೆನಪಿಸ್ಕೊಳ್ಳೋಂಥದ್ದಾದ್ರೆ ಅವ್ರನ್ನ ಕಡೆದಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ತುಂಬಾ ಸತಿ ನಾನು ಅವ್ರನ್ನ ಮೀಟ್ ಮಾಡಿದೀನಿ. ಅದು ಅವರ ಮಗಳ ಸೀಮಂತ ಶಾಸ್ತ್ರ, ಅದು ಗಣೇಶರ್ ಮನೇಲಿ ಅವ್ರ ಸೀಮಂತ ಇಟ್ಕೊಂಡಿದ್ರು, ಆಗ್ಲೂ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅದಾದ್ಮೇಲೆ ಸಾಕಷ್ಟು ಬಾರಿ ನಾನು ಅವರ ಬರ್ತ್ಡೇ ಮಾಡಿದ್ರು ಇಲ್ಲಿ, ಆ ಬರ್ತ್ಡೇ ಸೆಲೆಬ್ರೇಷನ್ಗೂ ನಾನು ಬಂದಿದ್ದೆ. ಅವ್ರನ್ನ ಕೊನೆಯದಾಗಿ ಜಯಮಾಲಮ್ಮ ಅವರ ಮಗಳ ಮದ್ವೆ, ಸೌಂದರ್ಯ ಜಯಮಾಲ ಅವ್ರ ಮದ್ವೆಯಲ್ಲಿ ನಾನು ಮೀಟ್ ಮಾಡಿದ್ದು. ಏನಂತ ಹೇಳಿ, ಅದ್ಭುತ ನಟಿ, ನಮ್ಮ ಇಡೀ ಇಂಡಸ್ಟ್ರಿಯ ಮಹಾರಾಣಿ ಅವರು ಅವರು ಎಲ್ಲೋ ಒಂದ್ ಕಡೆ ಸ್ವರ್ಗನ ಇನ್ನು ಬ್ಯೂಟಿಫುಲ್ ಮಾಡಿದ್ದಾರೆ ಅನ್ಸುತ್ತೆ ಇವಾಗ ಅಲ್ಲಿ ಹೋಗಿ. ಯಾಕಂದ್ರೆ ಅಂತ ನಟಿ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಿದ್ದೇ ನಮ್ಮ ಹೆಮ್ಮೆ. ಮೇಡಮ್, ಸೌತ್ ಇಂಡಿಯಾದ ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆಯಲ್ಲಿ ನಟಿಸಿದಂತ ಏಕೈಕ ನಟಿ ಸರೋಜಮ್ಮನವರು, ಏನ್ ಹೇಳ್ತೀರಾ ಮೇಡಮ್? ಖಂಡಿತ ಹೌದು. ನಾನೇ ಹೇಳಿದ್ನಲ್ಲ, ಮಹಾರಾಣಿ ಅವರು ಕನ್ನಡ ಒಂದಕ್ಕೆ ಅಲ್ಲ, ಕರ್ನಾಟಕದವರಾಗಿ ಕನ್ನಡದವರಾಗಿ ಎಲ್ಲಾ ಭಾಷೆಯಲ್ಲೂ ನೀವು ನೋಡಿ, ತಮಿಳ್ ಅವ್ರನ್ನ ಕೇಳಿ ಅವ್ರು ನಮ್ಮವರು ಅಂತಾರೆ, ತೆಲುಗು ಅವ್ರನ್ನ ಕೇಳಿ ನಮ್ಮವರು ಅಂತ ಹೇಳ್ತಾರೆ. ಅಂತ ನಟಿ ಬರಕ್ ಸಾಧ್ಯನೇ ಇಲ್ಲ. ಬಿ ಸರೋಜಮ್ಮ ತರ ನಟಿ ಇನ್ನೊಬ್ರು ಇರಕ್ ಸಾಧ್ಯನೇ ಇಲ್ಲ. ಸೊ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ಅವ್ರ ಫ್ಯಾಮಿಲಿ ತುಂಬಾ ಕ್ಲೋಸ್ ನನ್ಗೆ, ಅವ್ರ ಮಗಳು ಇಂದು ತುಂಬಾ ಕ್ಲೋಸ್ ಫ್ರೆಂಡ್ ನನ್ಗೆ. ಅವ್ರು ಅಳ್ತಾ ಇರೋದ್ ನೋಡಕ್ಕೆ ತುಂಬಾ ಬೇಜಾರಾಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ಇಂಥ ನಟರಿಗಿದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು, ಸರೋಜಮ್ಮ ಅವ್ರಿಗೆಲ್ಲ ಸಾವು ಅನ್ನೋದು ಬರ್ಬಾರ್ದು. ಯಾಕಂದ್ರೆ ಅಂದ್ರೆ ದೇವ್ರ ತರ ಅವರು ಏನ್ ಹೇಳೋದು, ಯಾವಾಗ್ಲೂ ಹಂಗೆ ಇರ್ಬೇಕು ಅಂತ ಅನ್ಸುತ್ತೆ. ಬಟ್ ಏನು ಅಜರಾಮರವಾಗಿರ್ಬೇಕು. ಬಟ್ ಏನು ಮಾಡಕ್ಕಾಗಲ್ಲ, ಮನುಷ್ಯ ಹುಟ್ಟಿದ್ಮೇಲೆ ಸಾಯ್ಬೇಕು. ಬಟ್ ರಿಯಲಿ ವಿ ಮಿಸ್ ಅವರ ಯಾವ ಸಿನಿಮಾ ನಿಮ್ಮ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತೆ ಮೇಡಮ್? ಅವರ ಎಲ್ಲಾ ಸಿನಿಮಾಗಳು, ಅವರು ಮಹಾರಾಣಿಯಾಗಿ ನಟಿಸಿರೋ ಸಿನಿಮಾಗಳಾಗ್ಲಿ, ಅವರು ಈಗ ರೀಸೆಂಟ್ ಆಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಅಪ್ಪು ಸರ್ ಜೊತೆಗೂ ಅವರು ರೀಸೆಂಟ್ ಆಗಿ ನಟಿಸಿದ್ರು. ಎಲ್ಲ ನನ್ನ ಪ್ರಕಾರ ಸರೋಜಮ್ಮ ಮಾಡಿರೋ ಸಿನಿಮಾಗಳು ನಾವು ಹೆಸರು ಹೇಳೋದು ಬೇಡ, ಅವ್ರಿದ್ರೆ ಆ ಸಿನಿಮಾನೇ ಅದ್ಭುತ ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಸ್ಟೈಲಿಶ್ ನಟಿ, ಅಂದ್ರೆ ಎಲ್ಲೇ ಹೊರಗೆ ಹೋಗ್ಬೇಕು ಅಂದ್ರೆ ತುಂಬಾ ಅದ್ಭುತವಾಗಿ ರೆಡಿ ಆಗ್ತಿದ್ರು. ಅವ್ರನ್ನ ನೋಡಿ ತುಂಬಾ ಮತ್ತೊಂದಷ್ಟು ಕಲಾವಿದರು ಸಿದ್ಧವಾಗ್ತಿದ್ದಂಥದ್ದು, ರೆಡಿ ಆಗ್ತಿದ್ರು ಅನ್ನೋಂಥ ಮಾತುಗಳನ್ನ ಹೇಳ್ತಿದ್ರು. ತಮ್ಗೆ ಯಾವಾಗ ಅನ್ಸಿದ್ಯಾ ಮೇಡಮ್? ಅವರ ಮೈಯೆಲ್ಲ ತುಂಬಾ ಜುಮ್ ಅನ್ಸ್ತಾ ಇದೆ. ಹೆಂಗೆ ಅಂದ್ರೆ, ಕೊನೆ ಅವ್ರಿಗೆ ವಯಸ್ಸಾಗಿದೆ, ಈ ಟೈಮಲ್ಲೂ ಕೂಡ ಹಂಸ ನಡಿಗೆನೆ ನಡೀತಾ ಇದ್ರು ಅವರು. ಅಷ್ಟು ಗ್ರೇಸ್ಫುಲ್ ಆಗಿರೋರು. ನನಗೆ ಭುವನ್ ಅವ್ರು ಹೇಳ್ತಿದ್ರು, ಸರೋಜಮ್ಮ ನೋಡ್ ಕಲಿ, ನೀನು ನೋಡ್ ಹೆಂಗ್ ನಡೀತಾರೆ ನಾನು ಡಬ್ 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 ಅಂತ ನಡ್ಕೊಂಡು ಹೋದ, ನೋಡು ಸರೋಜಮ್ಮ ನೋಡಿ ಎಷ್ಟು ಗ್ರೇಸ್ಫುಲ್ ಆಗಿ, ಹೆಣ್ಣಂದ್ರೆ ಹಿಂಗಿರ್ಬೇಕು ಅಂತ ಹೇಳೋರು ನನಗೆ. ಅಷ್ಟು ನಿಜವಾಗ್ಲೂ ವಿ ಮಿಸ್ ಸರ್. ಅಮ್ಮ ಸ್ವರ್ಗ ಬ್ಯೂಟಿಫುಲ್ ಆಗಿದೆ. ನಿಮ್ಮನ್ನ ಕಡೆದಾಗಿ ಅವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಇವತ್ತು ಅವ್ರನ್ನ ಈ ಸಂದರ್ಭದಲ್ಲಿ ಭೇಟಿ ಮಾಡಿದಂತ ಸಂದರ್ಭ ಏನ್ ಅನ್ಸುತ್ತೆ? ಏನಂತ ಹೇಳಿ, ನನ್ಗೆ ಅಮ್ಮ ಮಲಗಿರೋದು, ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡಕ್ಕೆ ಆಗ್ಲಿಲ್ಲ. ನನಗೆ ತುಂಬಾ ಬೇಜಾರಾಯ್ತು. ಬಟ್ ನಾ ಹೇಳದ್ನಲ್ಲ, ಅಜರಾಮರವಾಗಿರ್ಬೇಕು ಅವರು. ಏನು ಮಾಡಕ್ಕಾಗಲ್ಲ, ನಮ್ಮನ್ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವ್ರಿಗೆ ಸಾವಿಲ್ಲ, ಅವ್ರ ಅಜರಾಮರ. ಅವ್ರ ನೆನಪುಗಳು ಯಾವಾಗ್ಲೂ ನಮ್ಗಿರುತ್ತೆ. ಅವ್ರ ಸಿನಿಮಾಗಳು, ಅವ್ರು ಮಾಡಿದಂತ ಅಭಿನಯ ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ಸೊ ಅವರಿಗೆ ಸಾವಿಲ್ಲ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವಿಷ್ಟು ಕೂಡ ನಟಿ ಹರ್ಷಿಕಾ ಪೂರ್ಣಚ್ಚ ಅವರ ಮಾತು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.